ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತಿನವರೆಗೂ ಕೂಡ ಮತ್ತಾಯ 5, 6, 7ನೇ ಅಧ್ಯಾಯದ ಪರ್ವತ ಪ್ರಸಂಗದ ಭಾಗವನ್ನು ಮುಗಿಸಿ ನಾವೀಗ ಮುಂದನೇ ಭಾಗಕ್ಕೆ ಬರ್ತಾ ಇದ್ದೀವಿ. ಈ ಮುಂದಿನ ಭಾಗಕ್ಕೆ ಬರುವಾಗ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಪರ್ವತ ಪ್ರಸಂಗದ ಒಂದೊಂದು ವಾಕ್ಯ 2 ವಾಕ್ಯಗಳ ಗೂಢಾರ್ಥಗಳನ್ನು ತಿಳಿಬೇಕಿದ್ರೆ ದಯವಿಟ್ಟು ಪುನಃ ಇದೇ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಟ್ಟು 1 ರಿಂದ 54 ಭಾಗವಾಗಿ ಪರ್ವತ ಪ್ರಸಂಗ ಮಾಡಿದ್ದೀವಲ್ವ, ಅದನ್ನು ಒಂದೊಂದಾಗಿನೇ ತಿಳ್ಕೊಂಡು ಬಂದರೆ ಪರ್ವತ ಪ್ರಸಂಗದ ಎಲ್ಲ ಗೂಢಾರ್ಥಗಳು ತಿಳಿಯುತ್ತದೆ. ಈಗ ನಾವು 8ನೇ ಅಧ್ಯಾಯಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. 8ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮರು ನಮ್ಮ ಕೂಡ ಏನು ಮಾತಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ನಾವು ನೋಡೋದೇ ಆದರೆ, ಮತ್ತಾಯ 8:1 ಸ್ವಾಮಿ ತಿಳಿಸ್ತಾ ಇದ್ದಾರೆ. ಪರ್ವತ ಪ್ರಸಂಗದ ಭಾಗವನ್ನೇ ಮುಂದುವರಿಸಿ 8:1 ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅದನ್ನು ತಿಳಿಸ್ತಾ ಇದ್ದೀನಿ. ಮತ್ತಾಯ 8:1 ಬರೆದಿದೆ, ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರ ಗುಂಪಾಗಿ ಆತನ ಹಿಂದೆ ಹೋದರು. ಹಾಗಾದರೆ ಬೆಟ್ಟದಲ್ಲಿ ಪ್ರಸಂಗ ಮಾಡಿದ್ದು ಮಾತ್ರ ಅಲ್ಲ ಪ್ರಿಯರೇ, ಬೆಟ್ಟದಿಂದ ಇಳಿದು ಬರುವಾಗಲೂ ಕೂಡ ಜನ ಅವರನ್ನು ಬಿಡಲಿಲ್ಲ. ಅಂದರೆ ಬೆಟ್ಟದಲ್ಲಿ ಅವರು ಎಷ್ಟು ದಿವಸ ಪ್ರಸಂಗ ಮಾಡಿದ್ರು, ಏನು ಕತೆ, ಅದ್ರ ಬಗ್ಗೆ ಕರೆಕ್ಟಾದ ಮಾಹಿತಿಗಳಿಲ್ಲ. ಒಟ್ಟಾರೆ ನನ್ನ ಅಭಿಪ್ರಾಯ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿಯಾದಂಥ ನಾನೇ 54 ಭಾಗ ಪರ್ವತ ಪ್ರಸಂಗವನ್ನು ಮಾಡಿರಬೇಕಾದ್ರೆ ಯೇಸು ಸ್ವಾಮಿ ಇನ್ನೆಷ್ಟು ವಿವರಿಸಿರ್ಬೋದು ಒಂದೊಂದು ಭಾಗದ ಬಗ್ಗೆ. ತೀರ್ಪು ಮಾಡಬೇಡಿರಿ ಅಂತ ಹೇಳೋದ್ರ ಬಗ್ಗೆ, ಉಪವಾಸ ಮಾಡುವಾಗ ನಾಟಕದ ಉಪವಾಸ ಬೇಡ, ಪ್ರಾರ್ಥನೆ ಮಾಡುವಾಗ ಕಪಟ ನಾಟಕದ ಪ್ರಾರ್ಥನೆ ಬೇಡ, ಈ ಥರ ತುಂಬ ವಿಷಯಗಳು ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ತುಂಬ ವಿಷಯಗಳು ಬರೆಯಲ್ಪಟ್ಟಿದೆ. ನೀನೇ ಲೋಕಕ್ಕೆ ಬೆಳಕಾಗಿದೆಯಾ, ನೀನು ಪ್ರೀತಿಸೋನು ಪ್ರೀತಿಸಿ ಏನು ಪ್ರಯೋಜನ, ನಿನ್ನ ಶತ್ರುಗಳನ್ನು ಕೂಡ ಪ್ರೀತಿಸೋದು, ಈ ಥರ ತುಂಬ ವಚನಗಳು ತುಂಬ ಭಾಗವಾಗಿ 54 ಭಾಗವಾಗಿ ನಾನೇ ಬಿಡಿಸಿ ಹೇಳಿರಬೇಕಾದ್ರೆ ಯೇಸು ಸ್ವಾಮಿ ಪ್ರಸಂಗ ಕೊಡಬೇಕಾದ್ರೆ ಎಷ್ಟು ಸಮಯ ಹಿಡಿದಿರಬಹುದು ಅಂತ ಹೇಳೋದನ್ನು ನಾವಿಲ್ಲಿ ಅಂದಾಜಿಸಬೇಕಾಗಿದೆ ಪ್ರಿಯರೇ. 2ನೇದಾಗಿ ಪ್ರಿಯರೇ, ಈ ಪರ್ವತ ಪ್ರಸಂಗವನ್ನು ಮಾಡಿ ಅವರು ವಾಪಸ್ ಬರಬೇಕಿದ್ರು ಕೂಡ ಇಲ್ಲಿ ಸ್ವಾಮಿ ಬರೆದಿದ್ದಾರೆ, ಆತನ ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪಾಗಿ ಆತನ ಹಿಂದೆ ಹೋದರು. ಇವತ್ತು ಈ ಒಂದು ವಿಷಯಕ್ಕೆ ನಾವು ಟ್ಯಾಲಿ ಮಾಡಿ ನೋಡೋದೇ ಆದರೆ, ಪರ್ವತ ಪ್ರಸಂಗದ ಭಾಗದ ಇವತ್ತು ಸಭೆಗೆ ಹೋಲಿಸುವ ಪ್ರಿಯರೇ, ಸಭೆಯಲ್ಲಿ ಪ್ರಸಂಗ ಯಾವಾಗ ಮುಗೀತದೋ ಅಂತ ಕಾಯುವಂಥ ಜನಗಳೇ ಜಾಸ್ತಿ. ಅದಕ್ಕೇ ನಮ್ಮ ಸಭೆಯಲ್ಲಿ ನಾನು ಟೇಬಲ್ ಮೇಲೆ ಗಡಿಯಾರ ಇಟ್ಕೊಂಡಿದ್ದೀನಿ ಹೊರತು ಗೋಡೆ ಮೇಲೆ ಗಡಿಯಾರ ಇಟ್ಟಿಲ್ಲ. ಯಾಕೆಂದರೆ ಆ ಸಮಯವನ್ನು ನೋಡಬಾರ್ದು ಅಂತೇಳಿ. ಹಾಗೆ ಹೇಳ್ಕೊಂಡು ಸಮಯನೂ ಕೂಡ ತುಂಬ ಮಾತಾಡಿಕೊಂಡು ಎಳಿತಾನೂ ಕೂಡ ಹೋಗ್ಬಾರ್ದು. ಅದೇನು ಗೊತ್ತಾ, ವಾಕ್ಯ ಎಳೆದಾಗ ಜನಗಳಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿ ಅಯ್ಯೋ ಇವರು ವಾಕ್ಯನ ಕೇಳೋಕ್ಕಾಗೋದಿಲ್ಲಪ್ಪ ಅಂತ ಜನಗಳು ಬರೋದು ಬಾಕಿ ಆಗಿಬಿಡ್ತಾರೆ. ವಾಕ್ಯ ಯಾವ ಥರ ಇರಬೇಕು, ಒಂದು ಅರ್ಧ ಗಂಟೆ 3/4 ಗಂಟೆ ಕೊಟ್ಟು ಸೂಕ್ಷ್ಮವಾಗಿ ಕೊಟ್ಟು ನಾವು ವಾಕ್ಯನ ಮುಗಿಸ್ಬೇಕು. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ, ನಾವು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪಾಗಿ ಆತನ ಹಿಂದೆ ಹೋದರು. ಅವರು ಪ್ರಸಂಗ ಕೊಟ್ಟರು ಕೂಡ ಯಾರು ಬೇಜಾರ ಮಾಡಿಕೊಂಡು ಅಯ್ಯೋ ಪ್ರಸಂಗ ಮುಗಿತಲ್ಲ ಅಂತ ಅವ್ರವ್ರ ಮನೆಗೆ ಹೋಗಲಿಲ್ಲ ಪ್ರಿಯರೇ. ಇಲ್ಲಿ ಗಮನಿಸಿ, ಯೇಸುವಿನ ಹಿಂದೆನೇ ಹೋದರು ಅಂತ ಹೇಳಿದಾಗ ಯೇಸುವಿನ ಬೋಧನೆ ಯಾವ ಥರ ಇರ್ಬೋದು ಅಂತ ಹೇಳೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಇವತ್ತಿನ ಒಂದು ಕತೆ ಏನಾಗಿದೆ ಅಂತಂದರೆ, ಪ್ರಸಂಗ ಮಾಡುವಂತಹ ನಾವು ನಮ್ಮ ಹಿಂದೆ ಜನಗಳು ಬರಬೇಕು. ಆದರೆ ಇವತ್ತು ಏನಾಗ್ತಿದೆ ಅಂದರೆ, ಪ್ರಸಂಗ ಮಾಡ್ತಕ್ಕಂತಹ ವ್ಯಕ್ತಿಗಳು ಜನಗಳ ಹಿಂದೆ ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಬನ್ನಿ ಭಾನುವಾರ ಚರ್ಚಿಗೆ, ಬನ್ನಿ ಫಂಕ್ಷನ್ ಇದೆ ಅಂತ ಹೇಳಿ ಜನಗಳನ್ನ ಕೂಗಿ ಒಂದು ಮದುವೆ ಮಾಡಿಗೂ ಕೂಡ ಆ ಥರ ಕರೀಲಿಕ್ಕಿಲ್ಲ, ಒಂದು ಫಂಕ್ಷನ್ಗಳಿಗೆ ಆ ಥರ ಕರೀಲಿಕ್ಕಿಲ್ಲ. ಇವತ್ತು ಸಭಾಪಾಲಕರು ದಮ್ಮಯಾಕಿ ಆತ್ಮಗಳ ಕರೆಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ಸಭಾಪಾಲಕರುಗಳೇ ಕೂಗಿ ಆತ್ಮಗಳ ಹಿಂದೆ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ. ಹಾಗಾದರೆ ಇದು ನಮ್ಮ ತಪ್ಪು ಅಥವಾ ಪ್ರಸಂಗ ಮಾಡೋರ ತಪ್ಪು ಅಥವಾ ವಿಶ್ವಾಸಿಗಳ ತಪ್ಪು ಗೊತ್ತಾಗೋದಿಲ್ಲ. ಯಾವುದಕ್ಕೂ ನಾವು ಪ್ರಾರ್ಥನೆ ಮಾಡುವ, ಅವತ್ತು ಯೇಸು ಸ್ವಾಮಿಯ ಹಿಂದೆ ಜನಗಳು ಹೋದಾಗೆ ನಾವು ಯಾವ ಹಳ್ಳಿಗೆ ಹೋಗ್ತೀವೋ ಅಲ್ಲಿ ನಮ್ಮ ಹಿಂದೆ ಜನಗಳು ಬಂದು ನಮ್ಮ ಮನೆಗೆ ಬನ್ನಿ ಅಂತ ಕರಿಬೇಕು ಪ್ರಿಯರೇ. ಹಾಗೆಯೇ ಪ್ರಿಯರೇ, ನಾವೊಂದು ಸೇವೆ ನಡೆಸಲಿಕ್ಕೆ ಅಂತ ಹೋಗ್ಬೇಕಾದ್ರೆ ಒಂದು ಸಭೆಗಳಲ್ಲಿ ಜನಗಳು ಗುಂಪಾಗಿ ನಮ್ಮ ಹಿಂದೆ ಬರಬೇಕೇ ಹೊರತು ನಾವು ಅವರ ಹಿಂದೆ ಹೋಗುವಂಥ ಪರಿಸ್ಥಿತಿ ಇವತ್ತು ಎದುರಾಗಿರೋ ಕಾರಣಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪವಿತ್ರಾತ್ಮರೇ, ನಮ್ಮ ಪ್ರಸಂಗ ಚೆನ್ನಾಗಿರಲಿ. ಅವತ್ತು ಯೇಸು ಸ್ವಾಮಿ ಪ್ರಸಂಗಕ್ಕೆ ಜನಗಳು ಅವರ ಹಿಂದೆ ಹೋದಾಗೆ, ಪ್ರಸಂಗ ಮುಗಿದ್ರೂ ಕೂಡ ಅವರ ಹಿಂದೆ ಹೋದಾಗೆ ಇವತ್ತು ನಮ್ಮ ಒಂದು ಪ್ರಸಂಗಕ್ಕೆ ದೇವರನ್ನು ಹಿಂಬಾಲಿಸುತ್ತಾ ದೇವರ ರಾಜ್ಯದ ಮಹತ್ವವನ್ನು ತಿಳಿಯಲಿಕ್ಕೆ ಇನ್ನೂ ಉತ್ಸಾಹವುಳ್ಳವರಾಗಿ ಸಭಾಪಾಲಕರ ಹಿಂದೆ ಜನಗಳು ಬರುವಂತೆ ನಾವು ಪ್ರಾರ್ಥನೆ ಮಾಡೋ ಪ್ರಿಯರೇ. ಯಾಕೆಂದರೆ ಇವತ್ತು ಸಭಾಪಾಲಕರ ಹಿಂದೆ ಬರೋದಲ್ಲ, ಸಭಾಪಾಲಕರ ಬೋಧನೆ ಸತ್ಯತೆ ಹಿಂದೆ ಬಂದು ದೇವರ ರಾಜ್ಯವನ್ನು ಮಹಿಮೆಪಡಿಸಬೇಕು ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.